ಹಿರಿಯರೇ, 1 ತಿಂಗಳವರೆಗೆ ಊಟದ ಈ ನಿಯಮವನ್ನು ಪಾಲಿಸಿ. ನಿಮ್ಮ 90% ರೋಗಗಳು ಸ್ವತಃ ಕಡಿಮೆಯಾಗುತ್ತವೆ. ನಮಸ್ಕಾರ ಸ್ನೇಹಿತರೆ. ಇವಾಗಿನ ಸಮಯದಲ್ಲಿ ಹಿರಿಯರು ತಮ್ಮ ಆರೋಗ್ಯವನ್ನು ಸುಖಮಯವಾಗಿ ನಡೆಸುವುದು ತುಂಬಾ ಕಷ್ಟದಾಯಕವಾಗಿದೆ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಇರುವ ಹಿರಿಯರು ಕೂಡ ಹಲವಾರು ರೀತಿಯ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳಿಂದ ಮತ್ತೆ ಮತ್ತೆ ಪೀಡಿತರಾಗುತ್ತಿದ್ದಾರೆ. ಇಲ್ಲಿ ಹೇಳುವ ಊಟದ ಈ ಸರಳ ನಿಯಮವನ್ನು 1 ತಿಂಗಳವರೆಗೆ ಪಾಲಿಸಿ. ನಂತರ ನೋಡಿ, ನಿಮ್ಮ 90% ರೋಗಗಳು ಯಾವುದೇ ಔಷಧಿ ಅಥವಾ ಮಾತ್ರೆಗಳಿಲ್ಲದೆ ಸ್ವತಃ ಮಾಯವಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹಿರಿಯರು ಊಟದ ಯಾವ ನಿಯಮವನ್ನು ಪಾಲಿಸಬೇಕು, ಯಾವ ಸಮಯದಲ್ಲಿ ಊಟವನ್ನು ಸೇವಿಸಬೇಕು, ಯಾವ ವಸ್ತುಗಳಿಂದ ದೂರವಿರಬೇಕು ಹಾಗೂ ಯಾವ ರೀತಿಯಲ್ಲಿ ಊಟವನ್ನು ಸೇವಿಸಬೇಕು, ಕೇವಲ 1 ತಿಂಗಳಲ್ಲೇ ಆರೋಗ್ಯವನ್ನು ಹೇಗೆ ಸುಧಾರಿಸಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ವಯಸ್ಸಾದವರು 1 ತಿಂಗಳವರೆಗೆ ನಿಯಮಿತವಾಗಿ ಕೆಲವು ಸರಳವಾದ ಆದರೆ ಪ್ರಭಾವಶಾಲಿಯಾದ ನಿಯಮಗಳನ್ನು ಅನುಸರಿಸಿದರೆ ಅವರ ಸಾಮಾನ್ಯ ಕಾಯಿಲೆಗಳಾದ ಅನಿಲ, ಮಲಬದ್ಧತೆ, ಆಯಾಸ, ದೌರ್ಬಲ್ಯ, ನಿದ್ರಾಹೀನತೆ, ಸಕ್ಕರೆ ಮತ್ತು ಅಧಿಕ ರಕ್ತದೊತ್ತಡವು ಹೆಚ್ಚಿನ ಪ್ರಮಾಣದಲ್ಲಿ ಸುಧಾರಿಸಬಹುದು. 1. ವಯಸ್ಸಾದವರ ಉತ್ತಮ ಆರೋಗ್ಯಕ್ಕೆ ಬೆಳಗಿನ ಉಪಹಾರ ಬಹಳ ಮುಖ್ಯ, ಏಕೆಂದರೆ ಇದು ದಿನದ ಕಾರ್ಯಗಳಿಗೆ ದೇಹದ ಶಕ್ತಿ ಮತ್ತು ಮಾನಸಿಕ ಸ್ಥಿರತೆಯನ್ನು ಒದಗಿಸುತ್ತದೆ. ರಾತ್ರಿ ಇಡೀ ಮಲಗಿದ ನಂತರ ದೇಹವು 8 ರಿಂದ 10 ಗಂಟೆಗಳ ಕಾಲ ಉಪವಾಸದ ಸ್ಥಿತಿಯಲ್ಲಿ ಇರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಬೆಳಗಿನ ಉಪಹಾರವು ಚಯಾಪಚಯವನ್ನು ಪುನಃ ಸಕ್ರಿಯಗೊಳಿಸುತ್ತದೆ. ಅದು ಸರಾಗವಾಗಿ ಕಾರ್ಯನಿರ್ವಹಿಸುತ್ತದೆ. ಹಿರಿಯರೇ, ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿದ್ದರೆ ಅಥವಾ ಉಪಹಾರವನ್ನು ತಪ್ಪಿಸಿದರೆ ದೌರ್ಬಲ್ಯ, ತಲೆತಿರುಗುವಿಕೆ, ಕಿರಿಕಿರಿ ಮತ್ತು ರಕ್ತದೊತ್ತಡ ಅಥವಾ ರಕ್ತದಲ್ಲಿನ ಸಕ್ಕರೆ ಏರಿಳಿತಗಳು ಇರಬಹುದು. ಹಿರಿಯರು ಬೆಳಗಿನ ಉಪಹಾರಕ್ಕೆ ಮೊಳಕೆಯೊಡೆದ ಹೆಸರುಕಾಳು, ಕಡಲೆಕಾಳು, ಆಪಲ್ ಅಥವಾ ಪಪಾಯಿ, ಓಟ್ ಮಿಲ್, ಪೋಹಾ, ಓಟ್ಸ್ ಅಥವಾ ಹಾಲು ಹೊಂದಿರುವ ಓಟ್ಸ್ನಂತಹ ಲಘುವಾದ ಹಾಗೂ ಬೇಗನೆ ಜೀರ್ಣವಾಗುವ ಮತ್ತು ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸಬೇಕು. ಇದು ದೇಹಕ್ಕೆ ಫೈಬರ್, ವಿಟಮಿನ್ಗಳು, ಪ್ರೋಟೀನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ರೋಗಗಳ ವಿರುದ್ಧ ಹೋರಾಡಲು ವಯಸ್ಸಾದವರಿಗೆ ಶಕ್ತಿಯನ್ನು ನೀಡುತ್ತದೆ. ಅಲ್ಲದೆ ಪ್ರತಿದಿನ ಒಂದು ನಿರ್ದಿಷ್ಟ ಸಮಯದಲ್ಲಿ ಉಪಹಾರ ಸೇವಿಸುವ ಅಭ್ಯಾಸವು ದೇಹದ ಜೈವಿಕ ಗಡಿಯಾರವನ್ನು ಸಮತೋಲನಗೊಳಿಸುತ್ತದೆ. ಆದ್ದರಿಂದ ವಯಸ್ಸಾದವರು ಪ್ರತಿದಿನ ಪೌಷ್ಟಿಕ ಮತ್ತು ಸಮಯೋಚಿತ ಉಪಹಾರವನ್ನು ಹೊಂದಿದ್ದರೆ ಅದು ಅವರ ಇಡೀ ದಿನದ ಶಕ್ತಿ, ಮಾನಸಿಕ ಶಾಂತಿ ಮತ್ತು ದೈಹಿಕ ಆರೋಗ್ಯದ ಬಲವಾದ ಆಧಾರವಾಗುತ್ತದೆ. 2. ಹಾಲು, ಮೊಸರು ಮತ್ತು ಮಜ್ಜಿಗೆ ವಯಸ್ಸಾದವರಿಗೆ ಪೌಷ್ಟಿಕಾಂಶದ ಅತ್ಯಂತ ಅವಶ್ಯಕ ಮತ್ತು ಸಂಪೂರ್ಣ ಮೂಲವಾಗಿದೆ. ಇದು ಮೂಳೆಗಳನ್ನು ಬಲಪಡಿಸಲು ಮಾತ್ರವಲ್ಲದೆ ಜೀರ್ಣಕ್ರಿಯೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ವೃದ್ಧಾಪ್ಯದಲ್ಲಿ ದೇಹದಲ್ಲಿನ ಕ್ಯಾಲ್ಸಿಯಂ ಕೊರತೆಯು ಸಾಮಾನ್ಯವಾಗಿರುತ್ತದೆ. ಇದರಿಂದಾಗಿ ಆಸ್ಟಿಯೋಪೊರೋಸಿಸ್ನಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಹಾಲು, ಮೊಸರು ಮತ್ತು ಮಜ್ಜಿಗೆಯಂತಹ ಡೈರಿ ಉತ್ಪನ್ನಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳುವುದರಿಂದ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಅನ್ನು ಒದಗಿಸುತ್ತದೆ. ಇದು ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲವಾಗಿರಿಸುತ್ತದೆ. ಹಾಲು ಪ್ರೋಟೀನ್, ಕ್ಯಾಲ್ಸಿಯಂ, ರಂಜಕ ಮತ್ತು ವಿಟಮಿನ್ B12ನ ಉತ್ತಮ ಮೂಲವಾಗಿದೆ. ಇದು ಸ್ನಾಯುಗಳಿಗೆ ಶಕ್ತಿಯನ್ನು ನೀಡುತ್ತದೆ ಮತ್ತು ವಯಸ್ಸಾದವರ ಶಕ್ತಿಯನ್ನು ಕಾಪಾಡಿಕೊಳ್ಳುತ್ತದೆ. ಜೀರ್ಣಕ್ರಿಯೆಯನ್ನು ಬಲಪಡಿಸುವ, ಮಲಬದ್ಧತೆ ಮತ್ತು ಅನಿಲದ ದೂರುಗಳನ್ನು ಕಡಿಮೆ ಮಾಡುವ, ಕರುಳಿನ ಆರೋಗ್ಯವನ್ನು ಸುಧಾರಿಸುವ ಪ್ರೋಬಯೋಟಿಕ್ಗಳನ್ನು ಮೊಸರು ಒಳಗೊಂಡಿದೆ. ಮಜ್ಜಿಗೆ ಲಘುವಾದ ಮತ್ತು ಶೀತವಾಗಿದೆ. ಇದು ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿರಿಸುತ್ತದೆ, ಆಮ್ಲೀಯತೆಯನ್ನು ನಿವಾರಿಸುತ್ತದೆ ಮತ್ತು ಹಸಿವನ್ನು ಹೆಚ್ಚಿಸುತ್ತದೆ. ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ರಾತ್ರಿಯಲ್ಲಿ ಇವುಗಳನ್ನು ಸೇವಿಸುವುದು ಸೂಕ್ತವಲ್ಲ, ವಿಶೇಷವಾಗಿ ಮೊಸರು, ಏಕೆಂದರೆ ಇದು ಶೀತ ಪರಿಣಾಮವಾಗಿದೆ ಮತ್ತು ರಾತ್ರಿಯಲ್ಲಿ ಲೋಳೆಯ ಅಥವಾ ಶೀತದ ಸಮಸ್ಯೆಯನ್ನು ಹೆಚ್ಚಿಸುತ್ತದೆ. 3. ಊಟ ಮಾಡುವಾಗ ನೀರು ಕುಡಿಯದಿರುವುದು ಆಯುರ್ವೇದವು ಬಹಳ ಮುಖ್ಯ ಎಂದು ಹೇಳಿದೆ. ವಿಶೇಷವಾಗಿ ವೃದ್ಧರ ಆರೋಗ್ಯಕ್ಕೆ ವಯಸ್ಸು ಹೆಚ್ಚಾದಂತೆ ದೇಹಕ್ಕೆ ಜೀರ್ಣಕಾರಿ ಶಕ್ತಿಯು ದುರ್ಬಲಗೊಳ್ಳುತ್ತದೆ ಮತ್ತು ಅದರ ಮೇಲೆ ಹೆಚ್ಚುವರಿ ಹೊರೆ ಹೇರಿದರೆ ಅನಿಲ, ಮಲಬದ್ಧತೆ,
ಅಜೀರ್ಣ, ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳು, ಭಾರವಾದ ಅಥವಾ ಹುಳಿ ಬೆಲ್ಚಿಂಗ್ ಹೆಚ್ಚಾಗುತ್ತದೆ. ಆಯುರ್ವೇದದ ಪ್ರಕಾರ ನಾವು ಆಹಾರದೊಂದಿಗೆ ಅಥವಾ ನಡುವೆ ನೀರನ್ನು ಕುಡಿಯುವಾಗ ಅದು ನಮ್ಮ ಜಠರ ದುರಿತವನ್ನು ದುರ್ಬಲಗೊಳಿಸುತ್ತದೆ. ಇದರರ್ಥ ನೀರಿನ ಕಾರಣದಿಂದಾಗಿ ಹೊಟ್ಟೆಯಲ್ಲಿ ಆಹಾರವನ್ನು ಜೀರ್ಣಿಸಿಕೊಳ್ಳುವ ನೈಸರ್ಗಿಕ ರಸಗಳು ಅಂದರೆ ಕಿಣ್ವಗಳು ಮತ್ತು ಆಮ್ಲಗಳು ತೆಳುವಾಗುತ್ತವೆ. ಇದು ಆಹಾರವನ್ನು ಸಂಪೂರ್ಣವಾಗಿ ಜೀರ್ಣಿಸಿಕೊಳ್ಳುವುದಿಲ್ಲ. ಹಾಗಾಗಿ ಊಟದ ನಡುವೆ ನೀರನ್ನು ಕುಡಿಯಬಾರದು. 4. ಟಿವಿ ಅಥವಾ ಮೊಬೈಲ್ ನೋಡುವಾಗ ವಯಸ್ಸಾದವರು ಆಹಾರವನ್ನು ಸೇವಿಸಬಾರದು. ಏಕೆಂದರೆ ಈ ಅಭ್ಯಾಸವು ಜೀರ್ಣಕಾರಿ ಮತ್ತು ಮಾನಸಿಕ ಆರೋಗ್ಯ ಎರಡಕ್ಕೂ ಹಾನಿಕಾರಕವೆಂದು ಸಾಬೀತುಪಡಿಸಬಹುದು. ಆಹಾರವನ್ನು ತಿನ್ನುವಾಗ ನಾವು ಟಿವಿ ಮೇಲೆ ಕೇಂದ್ರೀಕರಿಸಿದಾಗ ಟಿವಿ, ಮೊಬೈಲ್ ಅಥವಾ ಟ್ಯಾಬ್ಲೆಟ್ನಂತಹ ನಮ್ಮ ಸಂಪೂರ್ಣ ಗಮನವು ಆಹಾರದ ಮೇಲೆ ಇರುವುದಿಲ್ಲ. ನಾವು ಎಷ್ಟು ಮತ್ತು ಹೇಗೆ ತಿನ್ನುತ್ತಿದ್ದೇವೆ ಎಂಬುದರ ಮೇಲೆ ಇದು ನೇರವಾಗಿ ಪರಿಣಾಮ ಬೀರುತ್ತದೆ. ಆಗಾಗ್ಗೆ ಆಹಾರವನ್ನು ಸರಿಯಾಗಿ ಅಗೆಯದೆ ತ್ವರಿತವಾಗಿ ನುಂಗಲಾಗುತ್ತದೆ. ಇದಲ್ಲದೆ ಟಿವಿಯತ್ತ ಗಮನ ಹರಿಸುವುದರಿಂದ ಹೊಟ್ಟೆ ತುಂಬಿದೆ ಎಂದು ಮೆದುಳಿಗೆ ಸೂಚಿಸುವುದಿಲ್ಲ. ವಯಸ್ಸಾದವರು ಅಜಾಗರೂಕತೆಯಿಂದ ಅಗತ್ಯಕ್ಕಿಂತ ಹೆಚ್ಚಿನದನ್ನು ತಿನ್ನುತ್ತಾರೆ ಮತ್ತು ಬೊಜ್ಜು, ಸಕ್ಕರೆ ಅಥವಾ ರಕ್ತದೊತ್ತಡದಂತಹ ಸಮಸ್ಯೆಗಳು ಹದಗೆಡುತ್ತವೆ. ಆದ್ದರಿಂದ ವಯಸ್ಸಾದವರು ತಿನ್ನುವ ಸಮಯದಲ್ಲಿ ಮೊಬೈಲ್, ಟಿವಿ ಮತ್ತು ಯಾವುದೇ ರೀತಿಯ ವಿಚಲನದಿಂದ ದೂರವಿರಬೇಕು ಮತ್ತು ಆಹಾರವನ್ನು ಧ್ಯಾನ ಪ್ರಕ್ರಿಯೆಯಾಗಿ ತೆಗೆದುಕೊಳ್ಳಬೇಕು. 5. ಚೆನ್ನಾಗಿ ಅಗಿದು ತಿನ್ನಿ. ತಿನ್ನುವಾಗ ಪ್ರತಿ ತುತ್ತನ್ನು ಕನಿಷ್ಠ 30ರಿಂದ 40 ಬಾರಿ ಅಗಿದು ತಿನ್ನಬೇಕು. ನಾವು ಆಹಾರವನ್ನು ಸರಿಯಾಗಿ ಅಗೆಯದಿದ್ದಾಗ ಹಲ್ಲುಗಳ ಕೆಲಸವನ್ನು ಕರುಳು ಮಾಡಬೇಕಾಗುತ್ತದೆ ಮತ್ತು ಅವು ದುರ್ಬಲಗೊಳ್ಳುತ್ತವೆ. ಆದ್ದರಿಂದ ಆಹಾರವನ್ನು ಚೆನ್ನಾಗಿ ಅಗಿದು ಮಾತ್ರ ತಿನ್ನಿರಿ. ಹಸಿವುಗಿಂತ ಸ್ವಲ್ಪ ಕಡಿಮೆ ತಿನ್ನಿರಿ ಮತ್ತು ನಿರ್ದಿಷ್ಟ ಸಮಯದಲ್ಲಿ ತಿನ್ನಿರಿ. ತಿನ್ನುವ ತಕ್ಷಣ ನೀರು ಕುಡಿಯಬೇಡಿ, ಏಕೆಂದರೆ ಈ ಸಮಯದಲ್ಲಿ ಹೊಟ್ಟೆಯಲ್ಲಿ ಅಂತಹ ರಸವನ್ನು ತಯಾರಿಸಲಾಗುತ್ತದೆ. ಅದು ಆಹಾರವನ್ನು ಜೀರ್ಣಿಸಿಕೊಳ್ಳಲು ಕೆಲಸ ಮಾಡುತ್ತದೆ. ಆದರೆ ನಾವು ನೀರು ಕುಡಿಯುವಾಗ ಅವು ಆಹಾರದೊಂದಿಗೆ ಕರಗುತ್ತವೆ ಮತ್ತು ಆಹಾರವನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲಾಗುವುದಿಲ್ಲ. ಇದನ್ನು ನಿರಂತರವಾಗಿ ಮಾಡುವುದರ ಮೂಲಕ ಮಲಬದ್ಧತೆ ಮತ್ತು ಅಜೀರ್ಣ ಪ್ರಾರಂಭವಾಗುತ್ತದೆ. ಆದ್ದರಿಂದ ಸೇವಿಸಿದ ನಂತರ ಕನಿಷ್ಠ ಅರ್ಧ ಗಂಟೆಯಾದರೂ ನೀರು ಕುಡಿದು ಹೋಗಬೇಕು. 6. ರಾತ್ರಿಯ ಊಟವನ್ನು ತ್ವರಿತವಾಗಿ ಮತ್ತು ಹಗುರವಾಗಿ ತಿನ್ನಬೇಕು. ರಾತ್ರಿಯ ಸಮಯವು ದೇಹದ ವಿಶ್ರಾಂತಿ ಮತ್ತು ದುರಸ್ತಿಗಾಗಿ ಇರುತ್ತದೆ. ಭಾರೀ ಆಹಾರವನ್ನು ಜೀರ್ಣಿಸಿಕೊಳ್ಳಲಾಗುವುದಿಲ್ಲ. ಆಯುರ್ವೇದ ಹಾಗೂ ಆಧುನಿಕ ವಿಜ್ಞಾನ ಎರಡೂ ಭೋಜನವು ತ್ವರಿತ ಮತ್ತು ಹಗುರವಾಗಿರಬೇಕು ಎಂದು ಒತ್ತಿ ಹೇಳುತ್ತದೆ. ತಡರಾತ್ರಿ ಅಥವಾ ಭಾರೀ ಆಹಾರವು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ. ಇದು ಅನಿಲ, ಆಮ್ಲೀಯತೆ, ಮಲಬದ್ಧತೆ ಮತ್ತು ನಿದ್ರೆಯ ಅಡಚಣೆಯಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ವಿಶೇಷವಾಗಿ ವೃದ್ಧರಲ್ಲಿ ರಾತ್ರಿಯಲ್ಲಿ ಭಾರವಾದ ದ್ವಿದಳ ಧಾನ್ಯಗಳು, ಹುರಿದ ಅಥವಾ ಮಸಾಲೆಯುಕ್ತ ಆಹಾರವನ್ನು ಹೊಂದಿರುವುದು ದೇಹದ ಮೇಲೆ ಹೆಚ್ಚುವರಿ ಹೊರೆ ಉಂಟುಮಾಡುತ್ತದೆ. ಮರುದಿನ ಬೆಳಿಗ್ಗೆ ಆಯಾಸ ಮತ್ತು ಭಾರವನ್ನು ಉಂಟುಮಾಡುತ್ತದೆ. ಬದಲಾಗಿ ಸರಳ ಗಂಜಿ, ಕಿಚಡಿ, ಹೆಸರುಬೇಳೆ, ರೊಟ್ಟಿ, ಬೇಯಿಸಿದ ತರಕಾರಿಗಳು ಅಥವಾ ಸೂಪ್ ಮುಂತಾದ ಲಘುವಾದ ಆಹಾರವನ್ನು ಸೇವಿಸಿ. ಅಲ್ಲದೆ ಮಲಗುವ ಸಮಯಕ್ಕೆ ಕನಿಷ್ಠ 2 ಗಂಟೆಗಳ ಮೊದಲು ಆಹಾರವನ್ನು ಸೇವಿಸಬೇಕು. ಇದರಿಂದ ದೇಹವು ಜೀರ್ಣಿಸಿಕೊಳ್ಳಲು ಸಮಯವನ್ನು ಪಡೆಯಬಹುದು ಮತ್ತು ನಿದ್ರೆ ಸಹ ಆಳವಾದ ಮತ್ತು ಶಾಂತಿಯುತವಾಗಿರುತ್ತದೆ. 7. ಊಟ ಮಾಡಿದ ನಂತರ 10ರಿಂದ 15 ನಿಮಿಷಗಳ ಲಘು ನಡಿಗೆ ಬಹಳ ಪ್ರಯೋಜನಕಾರಿ ಅಭ್ಯಾಸವಾಗಿದೆ, ವಿಶೇಷವಾಗಿ ವೃದ್ಧರು ಮತ್ತು ಮಧುಮೇಹದಿಂದ ಬಳಲುತ್ತಿರುವ ಜನರಿಗೆ. ಲಘು ವಾಕಿಂಗ್ ಹೊಟ್ಟೆಯಲ್ಲಿ ರಕ್ತ ಪರಿಚಲನೆ ಹೆಚ್ಚು ಮಾಡುತ್ತದೆ. ಇದರಿಂದಾಗಿ ಆಹಾರವು ಸುಲಭವಾಗಿ ಮತ್ತು ಸರಿಯಾದ ಸಮಯದಲ್ಲಿ ಜೀರ್ಣವಾಗುತ್ತದೆ. ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹ ಈ ಅಭ್ಯಾಸವು ಸಹಾಯ ಮಾಡುತ್ತದೆ, ಏಕೆಂದರೆ ದೇಹದಲ್ಲಿನ ಗ್ಲೂಕೋಸ್ ಮಟ್ಟವು ತಿನ್ನುವ ನಂತರ ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ ಮತ್ತು ಇದು ಕ್ರಮೇಣ ಲಘು ವಾಕಿಂಗ್ನೊಂದಿಗೆ ಸಮತೋಲನಗೊಳ್ಳುತ್ತದೆ. ಇದು ಇನ್ಸುಲಿನ್ ಒತ್ತಡವನ್ನು ಬೀರುವುದಿಲ್ಲ ಮತ್ತು ಮಧುಮೇಹದಂಥ ಕಾಯಿಲೆಗಳ ಮೇಲೆ ನಿಯಂತ್ರಿಸಬಹುದು. 8. ಮಧ್ಯಾಹ್ನ 20ರಿಂದ 30 ನಿಮಿಷಗಳ ಲಘು ಕಿರುನಿದ್ದೆ ತೆಗೆದುಕೊಳ್ಳುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಿಶೇಷವಾಗಿ ವೃದ್ಧರಿಗೆ ಮತ್ತು ಇಡೀ ದಿನ ಕೆಲಸ ಮಾಡುವವರಿಗೆ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಈ ಸಣ್ಣ ವಿಶ್ರಾಂತಿ ದೇಹ ಮತ್ತು ಮೆದುಳನ್ನು ಮತ್ತೆ ಶಕ್ತಿಯುತವಾಗಿರಿಸುತ್ತದೆ. ಬೆಳಗಿನಿಂದ ಮಧ್ಯಾಹ್ನದವರೆಗೆ ಚಟುವಟಿಕೆಗಳು ದೇಹದಲ್ಲಿನ ಆಯಾಸ ಮತ್ತು ಮಾನಸಿಕ ಒತ್ತಡವನ್ನು ಉಂಟುಮಾಡುತ್ತವೆ. ಇದು ಏಕಾಗ್ರತೆ, ಕಿರಿಕಿರಿ ಮತ್ತು ಆಲಸ್ಯದ ಇಳಿಕೆಗೆ ಕಾರಣವಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ
ನಾವು ಸ್ವಲ್ಪ ಸಮಯದವರೆಗೆ ಕಣ್ಣು ಮುಚ್ಚಿ ಶಾಂತ ವಾತಾವರಣದಲ್ಲಿ ಮಲಗಿದಾಗ ಅಥವಾ ಚಿಕ್ಕ ನಿದ್ರೆ ತೆಗೆದುಕೊಂಡಾಗ ದೇಹವು ಮತ್ತೆ ಸಕ್ರಿಯಗೊಳ್ಳುವ ಅವಕಾಶವನ್ನು ಪಡೆಯುತ್ತದೆ. ಈ ಕಿರುನಿದ್ದೆ ದೇಹದ ಕೋಶಗಳನ್ನು ಸಡಿಲಗೊಳಿಸುತ್ತದೆ, ಮೆದುಳಿನ ಕಾರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯವು ಸಾಮಾನ್ಯವಾಗುವಂತೆ ಮಾಡುತ್ತದೆ. ಇದಲ್ಲದೆ ಈ ಮಧ್ಯಾಹ್ನದ ನಿದ್ರೆ ಸಹ ಸ್ಮರಣೆ ಮತ್ತು ಮನಸ್ಥಿತಿಯನ್ನು ಸುಧಾರಿಸುತ್ತದೆ. ವಿಶೇಷವಾಗಿ ರಾತ್ರಿಯಲ್ಲಿ ಸರಿಯಾಗಿ ನಿದ್ರೆ ಮಾಡದವರಿಗೆ ಇದು ಪ್ರಯೋಜನಕಾರಿಯಾಗಿದೆ. ಈ ಕಿರುನಿದ್ದೆ 20ರಿಂದ 30 ನಿಮಿಷಗಳಿಗಿಂತ ಹೆಚ್ಚಿರಬಾರದು ಎಂಬುದು ಗಮನಿಸಬೇಕಾದ ಸಂಗತಿ. ಏಕೆಂದರೆ ತಲೆಕೆಳಗಾದ ದೇಹ ಮತ್ತು ಮೆದುಳು ಮಂದವಾಗಬಹುದು ಮತ್ತು ರಾತ್ರಿಯ ನಿದ್ದೆಯೂ ಸಹ ಪರಿಣಾಮ ಬೀರಬಹುದು. ಆದ್ದರಿಂದ ಮಧ್ಯಾಹ್ನ ಸ್ವಲ್ಪ ಸಮಯದ ಈ ಉಳಿದವು ನಿಮ್ಮ ದೇಹವನ್ನು ಆರೋಗ್ಯವಾಗಿಡಲು ನೈಸರ್ಗಿಕ ಮತ್ತು ಸರಳವಾದ ಮಾರ್ಗವಾಗಿದೆ. 9. ಯೋಗ ಮತ್ತು ಪ್ರಾಣಾಯಾಮ. ವಯಸ್ಸಾದವರಿಗೆ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅತ್ಯಂತ ಸುರಕ್ಷಿತ, ಸರಳ ಮತ್ತು ಪರಿಣಾಮಕಾರಿ ಮಾರ್ಗವಾಗಿದೆ. ವಿಶೇಷವಾಗಿ ಅನುಲೋಮ್ ವಿಲೋಮ್, ಬ್ರಹ್ಮರಿ ಮತ್ತು ವಜ್ರಾಸನದಂತಹ ವ್ಯಾಯಾಮಗಳು ವಯಸ್ಸಾದವರಿಗೆ ಅತ್ಯಂತ ಪ್ರಯೋಜನಕಾರಿ. ಅನುಲೋಮ್ ವಿಲೋಮ್ ಪ್ರಾಣಾಯಾಮ 2 ಮೂಗಿನ ರಂಧ್ರಗಳಿಂದ ಉಸಿರಾಟದ ಸಮತೋಲನವನ್ನು ರೂಪಿಸುತ್ತದೆ. ಇದು ಶ್ವಾಸಕೋಶದ ಕ್ರಿಯಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹದಲ್ಲಿ ಆಮ್ಲಜನಕದ ಪೂರೈಕೆಯನ್ನು ಸುಧಾರಿಸುತ್ತದೆ. ಈ ಪ್ರಾಣಾಯಾಮ ಅಧಿಕ ರಕ್ತದೊತ್ತಡ, ಅಸ್ತಮಾ ಮತ್ತು ಆಯಾಸದಂತಹ ಸಮಸ್ಯೆಗಳಲ್ಲಿ ಪರಿಹಾರವನ್ನು ನೀಡುತ್ತದೆ. ಅದೇ ಸಮಯದಲ್ಲಿ ಮಾನಸಿಕ ಶಾಂತಿ ಮತ್ತು ಏಕಾಗ್ರತೆಗೆ ಭ್ರಮರಿ ಪ್ರಾಣಾಯಾಮ ಅತ್ಯಂತ ಪರಿಣಾಮಕಾರಿ. ಇದು ಆತಂಕ, ಒತ್ತಡ, ನಿದ್ರಾಹೀನತೆ ಮತ್ತು ಕೋಪದಂತಹ ಮಾನಸಿಕ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಇದು ವಯಸ್ಸಾದವರ ಅನುಭವವನ್ನು ಹೆಚ್ಚು ಶಾಂತ ಮತ್ತು ಸ್ಥಿರಗೊಳಿಸುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.